ಇನ್ನು ಹುಬ್ಬಳ್ಳಿಯಲ್ಲಿ ಖಾಕಿ ಸಮ್ಮುಖದಲ್ಲಿಯೇ ಮಹಿಳೆ ಅರೆಬೆತ್ತಲಾದಂಥ ದೃಶ್ಯ ವ್ಯವಸ್ಥೆಯನ್ನ ತಲೆ ತಗ್ಗಿಸುವಂತೆ ಮಾಡಿತ್ತು. ಪೊಲೀಸರು ಮಾಡಿರೋ ಹಲ್ಲೆ ಆರೋಪವನ್ನ ಬಿಜೆಪಿ ಕಾರ್ಯಕರ್ತೆಯ ತಾಯಿ ತಳ್ಳಿ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕಾರ್ಪೊರೇಟರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕೂಡ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಂಬೋಣ. ಸುಮ್ನೆ ಯಾರಾದ್ರೂ ಕಚ್ತಾರಾ ಸರ್? ಪೊಲೀಸರ ಆರೋಪ ತಳ್ಳಿ ಹಾಕಿದ ಸುಜಾತಾ ತಾಯಿ. ಕಡ್ದಿದ್ದಕ್ಕೆ ಕಾರಣ ಬೇಕಲ್ಲ ಸರ್, ಹಂಗ ಕಡಿತಾರೆ ಸರ್. ಸುಜಾತಾ ಹಂಡಿ ಹುಬ್ಬಳ್ಳಿಯಲ್ಲಿ ಪೊಲೀಸರ ಮುಂದೆ ಅರೆಬೆತ್ತಲಾಗಿದ್ದ ಬಿಜೆಪಿ ಕಾರ್ಯಕರ್ತೆ. ಖಾಕಿ ಬಂಧನದಲ್ಲಿ ಇರುವಾಗಲೇ ಮಹಿಳೆ ವಿವಸ್ತ್ರರಾದ ಇದೇ ದೃಶ್ಯ ಇಡೀ ವ್ಯವಸ್ಥೆಯನ್ನೊಮ್ಮೆ ಪ್ರಶ್ನೆ ಮಾಡುವಂತೆ ಮಾಡಿತ್ತು. ಆದರೆ ಪೊಲೀಸರು ಮಾತ್ರ ಇದರ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳಲು ಎಲ್ಲಾ ಸುಜಾತಳದ್ದೇ ತಪ್ಪು ಅಂತ ಹೇಳಿಬಿಟ್ರು. ಈಕೆ ಹಲ್ಲೆ ಮಾಡಿದ್ಲು, ಈಕೆ ತಮ್ಮ ಬೇಕು ಅಂತಲೇ ವಿಡಿಯೋ ಮಾಡಿ ವೈರಲ್ ಮಾಡ್ದ ಅಂತ ಹೇಳಿದ್ರು. ಆದ್ರೆ ಈ ಮಾತನ್ನ ಸುಜಾತಾ ತಾಯಿ ಒಪ್ಪೋದಕ್ಕೆ ಸುತಾರಾಮ್ ಸಿದ್ಧರಿಲ್ಲ. ಹಾಗಿದ್ರೆ ಬಿಜೆಪಿ ಕಾರ್ಯಕರ್ತೆಯ ತಾಯಿ ಹೇಳಿದ್ದೇನೋ ತೋರಿಸ್ತೀವಿ. ಅದಕ್ಕೂ ಮುನ್ನ ಪೊಲೀಸರು ಮತ್ತು ಮಹಿಳಾ ಆಯೋಗ ಮಾಡಿದ ಆರೋಪ ಏನು ನೋಡಿಬಿಡಿ. ಕ್ಯಾಚ್ ಮಾಡಿ ನಾವು ಹಾಕೋತ್ರಲ್ಲ ಗಾಡಿ ಒಳಗೆ ಹಾಕುವಾಗನೇ ನನಗೆ ಎಡಗಡೆ ಹೊಟ್ಟೆ ಕಚ್ಚಿದ್ಲು. ನಮ್ಮ ASI ಶಕುಂತಲಾ ಅಂತ ಆಕಿಗೆ ಬಲಗಡೆ ಹೊಟ್ಟೆ ಕಚ್ಚಿದ್ಲು. ಆದರೂ ನಾವು ಬಿಡಲಿಲ್ಲ, ಫೋರ್ಸ್ ಮಾಡಿಕೆ ಸಕಿನ ಒಳಗಡೆ ಹಾಕಿದ್ವಿ. ಅಷ್ಟರೊಳಗೆ ಬಟ್ಟೆ ಕಳೆದ್ಬಿಟ್ಲು. ಏನು ಮಾಡಿದ್ರು ನಮ್ಮ ಬಟ್ಟೆ ಹಾಕೊಳ್ಳೋನೇ ಇಲ್ಲ. ಈ ರೀತಿ ಮಾಡಿದ್ವಿ. ಪೊಲೀಸ್ ವ್ಯಾನಲ್ಲಿ ತಾಯಿ ಮತ್ತೆ ತಮ್ಮ ಇಬ್ರು ಇರ್ತಾರೆ. ಸೊ ಆ ಹೆಣ್ಣು ಮಗಳೇ ತಾನೇ ಬಟ್ಟೆಗಳನ್ನ ತೆಗೆದು ಗಲಾಟೆ ಮಾಡಕ್ ಶುರು ಮಾಡ್ತಾಳೆ. ಸೊ ಆಮೇಲೆ ಅವ್ರ ತಮ್ಮನೇ ಅದನ್ನ ವಿಡಿಯೋ ಮಾಡ್ಕೊಳ್ತಾನೆ. ಈ ವಿಡಿಯೋ ಅವ್ರ ತಮ್ಮನೇ ವೈರಲ್ ಮಾಡ್ತಾನೆ. ಅಕಸ್ಮಾತ್ ಜುಡಿಷಿಯಲ್ ಪೊಲೀಸ್ ಅವ್ರು ಮಾಡಿದ್ರೆ ಅವಳಲ್ಲಿ ಜಡ್ಜ್ ಮುಂದೆ ಹೇಳ್ಬೋದಿತ್ತು, ಆದ್ರೆ ಅವಳು ಅದನ್ನ ಯಾವುದೂ ಹೇಳಿಲ್ಲ. ಹೌದು ವೀಕ್ಷಕರೇ, ಹೀಗೆ ಪೊಲೀಸರು ಆರೋಪಿಯದ್ದೇ ತಪ್ಪು ಅಂತ ಹೇಳಿಬಿಟ್ರು. ಆದ್ರೆ ಈ ಮಾತನ್ನ ಸುಜಾತಾ ತಾಯಿ ಕಮಲಮ್ಮ ಆಕ್ಷೇಪಿಸಿದ್ದಾರೆ. ಸುಮ್ನೆ ಯಾರಾದ್ರೂ ಕಚ್ತಾರ? ಪೊಲೀಸರೇ ಮೊಬೈಲ್ ಕಸ್ಕೊಂಡ್ಮೇಲೆ ವಿಡಿಯೋ ಮಾಡೋಕೆ ಸಾಧ್ಯನಾ ಅಂತ ಪೊಲೀಸರನ್ನ ಪ್ರಶ್ನೆ ಮಾಡಿದ್ದಾರೆ. ಆಕಿ ಕಡ್ದ ಅಂದ ಸರ್, ಕಡ್ದಿದ್ದಕ್ಕೆ ಕಾರಣ ಬೇಕಲ್ಲ ಸರ್, ಹಂಗ ಕಡಿತಾರೆ ಸರ್. ಸುಮ್ಮನೆ ಕಡಿತಾರೆ ಸರ್. ಕೂದಲ ಹಿಡಿದು ಜಗ್ಗಿ ಹೇಳಿ ರಾಮ ರಪ್ಸ ಮಾಡ್ಯಾರ ಗಾಡ್ಯಾಗ. ನನ್ನ ಮಗ ವಿಡಿಯೋ ಮಾಡ್ತಾರೆ ಅಂದ್ರೆ ಪೊಲೀಸರು ಕಸ್ಕೊಂಡಾರ ಫೋನು. ನಾವು ಹೆಂಗೆ ವಿಡಿಯೋ ಮಾಡ್ತೀವಿ ಸರ್? ಹೇಳಿ ಸರ್, ನಾವು ಹೆಂಗೆ ಮಾಡ್ತೀವಿ ವಿಡಿಯೋ? ಪೊಲೀಸರು ತೊಗೊಂಡು ಮರನೇ ದಿನ ಕೊಟ್ಟಾರ ಸರ್ 2 ಫೋನ್ ತೊಗೊಂಡು. ಅವರೇ ಮಾಡ್ಯಾರ ಸರ್. ಅವ್ರವ್ರು ಯಾರು ಬಿಟ್ಟಾರ ಸರ್, ನಾವು ಅಂಕರ್ ಮಾಡಿಲ್ಲ ಸರ್. ಆದ್ರೆ ಇಡೀ ಪ್ರಕರಣಕ್ಕೆ 2 ಕುಟುಂಬಗಳ ನಡುವಿನ ಕಿತ್ತಾಟವೇ ಮೂಲ ಕಾರಣ. ಇಬ್ಬರ ನಡುವಿನ ವೈಯಕ್ತಿಕ ಕಿತ್ತಾಟ ಬಂಧನವಾಗಿ ಅರೆಬೆತ್ತಲೆ ಬೆಳವಣಿಗೆ ನಡೆದು ರಾಜಕೀಯ ತಿರುವು ಪಡೆದುಕೊಂಡಿದೆ. ಹುಬ್ಬಳ್ಳಿಯಲ್ಲಿ ರಾಜಕೀಯಕ್ಕೆ ತಿರುಗಿದ ವೈಯಕ್ತಿಕ ಜಟಾಪಟಿ. ಈ ಪ್ರಕರಣದ ಮೂಲ ಶುರುವಾಗೋದು ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಕೊಟ್ಟ ದೂರಿನಿಂದ. ಮತಪಟ್ಟಿ ಪರಿಷ್ಕರಣೆ ವಿಚಾರಕ್ಕೆ ಈ ಇಬ್ಬರ ನಡುವೆ ಕಿತ್ತಾಟ ನಡೆದು ಬಿಡ್ತು. ಸುವರ್ಣ ಕೊಟ್ಟ ದೂರಿನ ಮೇಲೆ ಪೊಲೀಸರು ಅರೆಸ್ಟ್ ಮಾಡೋಕೆ ಬಂದಾಗ ಅರೆಬೆತ್ತಲಾದಂತಹ ಪ್ರಸಂಗ ಕೂಡ ನಡೀತು. ಈಗ ವಿಷಯಕ್ಕೆ ಬರೋಣ. ಈ ಸುವರ್ಣ ಮತ್ತು ಸುಜಾತ ಒಂದು ಕಾಲದ ಗೆಳತಿಯರು. ಇಬ್ಬರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವರು. ಆದ್ರೆ 2 ವರ್ಷದ ಹಿಂದೆ ಅದೇನಾಯ್ತೋ ಗೊತ್ತಿಲ್ಲ. ಸುಜಾತ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ್ರು. ಅಲ್ಲಿಂದ 2 ಕುಟುಂಬದ ನಡುವೆ ವೈಷಮ್ಯ ಶುರುವಾಗಿತ್ತು. ಸಣ್ಣ ಪುಟ್ಟ ವಿಚಾರಕ್ಕೂ ಕಿತ್ತಾಡಿಕೊಳ್ತಾ ಇದ್ರು. ಇದೇ ಗಲಾಟೆ ಸದ್ಯ ದೊಡ್ಡ ರಾಥಾಂತಕ್ಕೆ ಕಾರಣವಾಗಿದೆ. ಬಹಳ ಅಟ್ಯಾಕ್ ಮಾಡಿ ಸರ್, ಅಟೆಂಪ್ಟ್ ಮಾಡಕ್ ಬಂದಿವಿ ಸರ್. ಅವಾಗ ಜ್ಞಾನೇಶ್ ಅವ್ರ ಕೈಯಾಗ ಒಂದು ಸ್ವಲ್ಪ ರಾಡ್ ಇತ್ತು, ಎಲ್ಲ ಇದ್ದು ಸರ್ ಐಟಮ್ಸ್. ಏನಿಲ್ಲ ಸರ್, ನಮ್ಮ ಸುಜಾತಾಗ ನ್ಯಾಯ ಸಿಗ್ಬೇಕು ಸರ್, ಅಷ್ಟೇ ನೋಡಿ ಸರ್. ಏನಿಲ್ಲ ಸರ್, ಸುಜಾತ ಅಂತೂ ಎದಕ್ಕೂ ಹೋಗಲ್ಲ ಸರ್. ಸುಜಾತನ ರೈಟ್ ಕಾರ್ಪೊರೇಟರ್ ರೈಟ್ ಅಂದ್ರೆ ನಮ್ಮ ಅಕ್ಕ ಸುಜಾತ ಸರ್. ಮೊದಲು ನಾವು 10 ವರ್ಷ ಕಾಂಗ್ರೆಸ್ನಾಗ ಇದ್ವಿ ಸರ್. ಗುಂಟೂರ್ದಾಗ ಎಲ್ಲ ಕರ್ಕೊಂಡು ಹೋಗಿ ಎಲ್ಲ ರೌಡಿಸಮ್ ಮಾಡಿಸಿ ಆಕಿನ ಜೀವನ ಹಾಳು ಮಾಡಿ ಆಕಿನ ಗಂಡನ ಮುಚ್ಚಿಟ್ಟು ಎಲ್ಲ ಮಾಡಿದ್ರು ಕಾರ್ಪೊರೇಟ್ ಸುವರ್ಣ ರೀ. ಈಗ ನಾವು ಬಿಜೆಪಿ ಬಂದಂತ ಎಲ್ಲ ಹಿಂಗೆ ಮಾಡಿ ಟಾರ್ಚರ್ ಮಾಡ್ತಾ ಇದ್ದಾರೆ ಸರ್. ನಮಗೆ ಅರೆಸ್ಟ್ ಆಗ್ಬೇಕಾ ಏನಂತೀರಿ ಸರ್? ಅರೆಸ್ಟ್ ಆಗಬೇಕು ಸರ್. ಈಗ ಸುಜಾತ ಅಂದ್ರೆ ಅರೆಸ್ಟ್ ಆಗಿದ್ದಾರೆ ಸರ್. ತನ್ನ ಪಕ್ಷದ ಕಾರ್ಯಕರ್ತೆ ಪರ ಬಿಜೆಪಿ ಪಕ್ಷ ಬಲವಾಗಿ ನಿಂತಿದೆ. ಇವತ್ತು ಸುಜಾತ ಮನೆಗೆ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ಭೇಟಿ ನೀಡಿದ್ದಾರೆ. ಹುಬ್ಬಳ್ಳಿಯ ಚಾಲುಕ್ಯ ನಗರದಲ್ಲಿರುವಂತಹ ಮನೆಗೆ ಬಂದು ಸುಜಾತ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ಕಾರ್ಪೊರೇಟರ್ ಸುವರ್ಣ ಸೇರಿ 9 ಜನರ ವಿರುದ್ಧ ಎಫ್ಐಆರ್. ಇದೇ ಪ್ರಕರಣ ಸಂಬಂಧ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಕಾಂಗ್ರೆಸ್ ಸದಸ್ಯೆ ಸುವರ್ಣ ಸೇರಿದ ಹಾಗೆ 9 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸುಜಾತ ಸಹೋದರ ನೀಡಿದಂತ ದೂರಿನ ಮೇರೆಗೆ ಕೊಲೆಯತ್ನ, ಜೀವ ಬೆದರಿಕೆ, ಗಲಭೆ ಸೇರಿ 8 ಸೆಕ್ಷನ್ ಕೇಸ್ ಬಿದ್ದಿದೆ. ಮತ್ತೊಂದು ಕಡೆ ಹುಬ್ಬಳ್ಳಿ ಧಾರವಾಡ ಪೂರ್ವ ಶಾಸಕ ಪ್ರಸಾದ ಬಯ್ಯ ಗೃಹ ಸಚಿವ ಪರಮೇಶ್ವರನ್ನ ಭೇಟಿ ಮಾಡಿದ್ದಾರೆ. ಇಡೀ ಪ್ರಕರಣದ ಬೆಳವಣಿಗೆ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಒಬ್ಬ ಹೆಣ್ಣುಮಗಳ ವಿಚಾರದಲ್ಲಿ ಅದನ್ನ ಕೈಗೆ ಎತ್ಕೊಂಡು ರಾಜಕೀಯ ಮಾಡೋದಕ್ಕೆ ಹೋಗೋದಿದೆಯಲ್ಲ, ಅದು ಸರಿ ಕಾಣಿಸಲ್ಲ. ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದ್ರಿಂದ ಟಾರ್ಗೆಟ್ ಮಾಡಿದ್ದಾರೆ, ಬಿಜೆಪಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನೋಡಿ, ಯಾವ ಪಕ್ಷದವರನ್ನು ಅವರ ರಾಜಕೀಯ ಪಕ್ಷದ ಹಿನ್ನೆಲೆಯಲ್ಲಿ ಟಾರ್ಗೆಟ್ ಮಾಡೋದಕ್ಕೆ ಹೋಗೋದಿಲ್ಲ ನಾವು. ಪೊಲೀಸ್ನವರು ಆ ಕೆಲಸ ಮಾಡೋದಕ್ಕೆ ಸಾಧ್ಯನೂ ಇಲ್ಲ, ಮಾಡಕೂಡ್ದು. ಇನ್ನು ಪೊಲೀಸರು ಹಾಗೂ ಸರ್ಕಾರದ ಸಮರ್ಥನೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಆಮೇಲೆ ಹೇಳ್ತಾರೆ, ಇಲ್ಲ ಬಟ್ಟೆ ಅವಳ ಬಿಚ್ಚಿದ್ದಾರೆ. ಬಟ್ಟೆ ಬಿಚ್ಚಬೇಕಾದ್ರೆ ನೀವು ಶೂಟಿಂಗ್ ಮಾಡ್ಕೊಂಡು ನಿಂತಿದ್ದಾರೆ. ನೀವು
ಸಿದ್ದರಾಮಯ್ಯನವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾಚಿಕೆ ಬರೋದಿಲ್ಲ. ಹಂಗಾರೆ ನಾನು ಎನ್ಕ್ವೈರಿ ಮಾಡ್ತೀನಿ ಏನಾಗಿದೆ ಏನಿಲ್ಲ ಅಂತ, ಇದು ಒಳ್ಳೇದಲ್ಲ ಅಂತ ಹೇಳ. ನಾವೇನು ನಿಮ್ಗೆ ಅಲ್ಲಿದ್ದಂಥ MLA ಮತ್ತೊಂದು ರಾಜೀನಾಮೆ ಕೊಡೋಂತ ಕೇಳಿಲ್ಲ. ಅದೇನೇ ಇರಲಿ, ಎರಡು ಕುಟುಂಬಗಳ ನಡುವಿನ ವೈಯಕ್ತಿಕ ಕಿತ್ತಾಟ ರಾಜಕೀಯ ಸ್ವರೂಪ ಪಡೆದಿದೆ. ಬಿಜೆಪಿ ಕಾರ್ಯಕರ್ತೆ ಅರೆಬೆತ್ತಲೆಯಾದ ಬಗ್ಗೆ ತಮ್ಮ ಹೊಣೆಗಾರಿಕೆ ತಪ್ಪಿಸಿಕೊಳ್ಳುತ್ತಾ ಪೊಲೀಸರು ಸಮರ್ಥನೆಗಿಳಿದಿದ್ದಾರೆ. ಆದರೆ ಕಾರ್ಯಕರ್ತೆ ಅರೆಬೆತ್ತಲೆ ಆಗ್ತಿದ್ದಾಗ ಪೊಲೀಸರು ಯಾಕೆ ಸುಮ್ಮನಿದ್ರು ಅನ್ನೋದು ಬಿಜೆಪಿಯ ಪ್ರಶ್ನೆ. ಸಂಜಯ್, TV9 ಹುಬ್ಬಳ್ಳಿ.